ವಿರೋಧ ಇತ್ತು. ಆದರೆ ವಿರೋಧದ ನಡುವೆನೇ ಈಗ ಫಾರಿನ್ ಟ್ರಿಪ್ಪಿಗೆ ಶಾಸಕರು ರೆಡಿ ಆಗಿದ್ದಾರೆ. ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಹೋಗ್ತಿರೋರು ಬಹುಪಾಲು ಮಂದಿ CM ಬಣದವರೇ. ಅಂತೂ ಇಂತೂ ಯಾರೇನು ವಿರೋಧ ಮಾಡಿದ್ರೂ ಸರಿ, ಇವರು ಹೋಗ್ತಿರೋದು ನಿಶ್ಚಿತ. ನಾಳೆ ರಾತ್ರಿ ಹೋಗ್ತಾರಂತೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾಕ್ಕೆ. ಬಹುತೇಕರು ಸಿದ್ದರಾಮಯ್ಯನವ್ರ ಕಡೆಯವರನ್ನೇ, ಸಿದ್ದರಾಮಯ್ಯ ಬಣದವರು, ಅವರ ಕಟ್ಟ ಬೆಂಬಲಿಗರು. ಆರಂಭದಲ್ಲೇ CM ಒಂದು ಮಾತು ಹೇಳಿದ್ರು, ಅವ್ರ ದುಡ್ಡು ಅವ್ರ ಕಾಸು ಹೋಗ್ತಾರೆ, ಬೇಡ ಅನ್ನೋಕ್ಕೆ ಸಾಧ್ಯ ಏನ್ರಿ ನಾವು ಅನ್ನುವಂಥ ಮಾತನ್ನು ಕೇಳಿದರು. ಅದಾದಮೇಲೆ ಕೆಲವರು ಪರ, ಕೆಲವರು ವಿರುದ್ಧ ಮಾತಾಡಿದರು. ಇನ್ನು ಕೆಲವರು ಗೊಂದಲ ಮಾತಾಡಿದರು. ಸಿದ್ದು ಬೆಂಬಲಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕೆಲವರಂತೂ ಕುಟುಂಬ ಸಹಿತವಾಗಿ ಟಿಕೆಟ್ ಬುಕ್ ಮಾಡಿದ್ದಾರೆ. ಆ ಗದ್ದಲನೇ ಇರಲ್ಲ. ಟಿಕೆಟ್ ಸಹಿತವಾಗಿ, ಈ ಕುಟುಂಬ ಸಹಿತವಾಗಿ ಟಿಕೆಟ್ ಬುಕ್ ಮಾಡಿಬಿಟ್ರೆ ಗದ್ದಲ ಗಲಾಟೆ ಇರಲ್ಲ, ಯಾರು ಏನು ಪ್ರಶ್ನೆಗಳನ್ನೂ ಹಾಕಲ್ಲ. ಹೀಗಾಗಿನೇ ನಾಳೆ ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾಕ್ಕೆ ಶಾಸಕರು ಪ್ರಯಾಣ ಮಾಡ್ತಾರೆ. ಇನ್ನು ಕೆಲ ಶಾಸಕರು ಪೂರ್ಣ ಮನಸ್ಸಿನಿಂದ ಹೋಗ್ತಾ ಇಲ್ಲ ಅನ್ನುವಂಥ ಮಾತಿದೆ. ಇನ್ನು ಕೆಲವರು ಶಾಸಕರು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತು. ಕೆಲವರು ಈ ಬೇರೆ ಬೇರೆ ಕಾರಣಗಳಿಂದ ರದ್ದು ಮಾಡಿದ್ದಾರೆ. ಸುಮ್ಮನೆ ಯಾಕೆ ಬೇಕು, ಕಣ್ಣು ಬೀಳುತ್ತೆ, ನಾಳೆ 10 ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಹಿಂಗಾಗೇನು ಅಂದರೆ ಕೆಲ ಶಾಸಕರು ಸೈಲೆಂಟಾಗಿ ಪಕ್ಕಕ್ಕೆ ಸರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕೆಲವರಿಗೆ ವೀಸಾ ಸಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಕೆಲವರು ಬೇರೆ ಬೇರೆ ರೀಸನ್ ಕೊಟ್ಬಿಟ್ಟು ಇದರಿಂದ ದೂರ ಸರಿದಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಯಾರೇನೇ ವಿರೋಧ ಮಾಡಲಿ, ಯಾಕಂದರೆ ಕೆಲವರು ಆರಂಭದಿಂದ ಅವ್ರ ಮಾತನ್ನು ಕೇಳಿದ್ವಿ. ಕೆಲವರು ಈ CM ಹೇಳಿದ್ರು, ಅವ್ರ ದುಡ್ಡು ಅವ್ರ ಕಾಸು ಹೋಗ್ತಾರೆ ಬಿಡಿ ಅನ್ನುವಂಥ ಮಾತನ್ನು CM ಹೇಳಿದ್ರು. ಇನ್ನು ಕೆಲವರು ಹೋಗ್ತಾರೆ ಅಂತ, ಹೋಗಲ್ಲ ಅಂತ, ಮತ್ತು ಕೆಲವರು ನಮ್ಮ ಇಲಾಖೆಯಿಂದ ಹೋಗ್ತಾರೆ ಅಂತ, ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಮತ್ತು ಕೆಲವರು ಹೇಳಿದ್ದು. ಹೀಗೆ ಈ ಹಲವಾರು ಗೊಂದಲದ ಹೇಳಿಕೆಗಳಿದ್ದು. ಇದೆಲ್ಲದರ ನಡುವೆನೂ ಕೂಡ ಕೆಲವರು ಫಾರಿನ್ ಟೂರ್ಗೆ ಹೊರಟಿದ್ದಾರೆ. ಏನಿದೆ ಹೆಚ್ಚಿನ ವಿವರ? ಹೌದು ರಂಗನಾಥ್, ಮೊದಲು ರಾಜಕೀಯ ಕಾರಣಕ್ಕೋಸ್ಕರ ಶುರುವಾಗಿದ್ದಂತಹ ವಿದೇಶ ಪ್ರವಾಸ ಕೊನೆಗೆ ಇದೀಗ ವೈಯಕ್ತಿಕ ಪ್ರವಾಸವಾಗಿ ಬದಲಾಗಿದೆ. ಬೆಳಗಾವಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡು ಸುಮಾರು 35ಕ್ಕೂ ಹೆಚ್ಚು ಶಾಸಕರನ್ನ ಒಗ್ಗೂಡಿಸಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಂತಹ ಶಾಸಕರು ಸಮಾನ ಮನಸ್ಕರು ಎಂಬ ಹೆಸರಿನಲ್ಲಿ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಇದೀಗ ಅದು ರಾಜಕೀಯ ಕಾರಣದ ಬದಲಾಗಿ ಕೇವಲ ವೈಯಕ್ತಿಕ ಕಾರಣ ಮತ್ತು ಕುಟುಂಬದ ಪ್ರವಾಸ ಅನ್ನುವಂತಹ ಕಾರಣವಾಗಿ ಬದಲಾಗಿದೆ. ನಿನ್ನೆ ತನಕವೂ ಕೂಡ ಒಂದಷ್ಟು ಮಂದಿ ಶಾಸಕರು ವಿದೇಶ ಪ್ರವಾಸ ಹೋಗೋದಕ್ಕೆ ಹಿಂದೇಟನ್ನು ಹಾಕಿದ್ರು. ಇವತ್ತಿನ ಸಮಯ ಸಂದರ್ಭದಲ್ಲಿ ವಿದೇಶ ಪ್ರವಾಸವನ್ನ ಮಾಡಿದ್ರೆ ಹೈಕಮಾಂಡ್ಗೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೇನೋ ಅನ್ನುವಂತಹ ರೀತಿಯಲ್ಲಿ ಬೆಳವಣಿಗೆಗಳು ನಡೆದಿದ್ವು. ಜೊತೆಗೆ ಈ ಒಂದು ವಿದೇಶ ಪ್ರವಾಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಲಪಡಿಸುವಂತ ಒಂದು ಪ್ರವಾಸ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೆಲವರು ಚರ್ಚೆ ನಡೆದಿತ್ತು. ಕೊನೆಗೆ ಪಶುಸಂಗೋಪನಾ ಇಲಾಖೆಯಿಂದ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಅಂತ ಕೆಲವು ಶಾಸಕರು ಹೇಳಿದ್ರೆ, ಇಲ್ಲ, ಇಲಾಖೆಗೂ ಮತ್ತು ಪ್ರವಾಸಕ್ಕೂ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಸ್ವತಃ ಸಚಿವರು ಹೇಳ್ತಾ ಇದ್ರು. ಕೊನೆಗೂ ಕೂಡ ಇದೀಗ ವಿದೇಶ ಪ್ರವಾಸಕ್ಕೆ ಹೋಗುವಂತದ್ದು ಖಚಿತ ಆಗಿದೆ. ನಾಳೆ ರಾತ್ರಿ 8 ಗಂಟೆಗೆ ಬೆಂಗಳೂರಿಂದ ಆಸ್ಟ್ರೇಲಿಯಾಗೆ ಮೊದಲು ವಿದೇಶ ಪ್ರವಾಸದ ಒಂದು ಪ್ರಯಾಣ ಪ್ರಾರಂಭ ಆಗುತ್ತೆ. ಶಾಸಕರು ಮೊದಲು ನಿಗದಿಯಾಗಿದ್ದಂತಹ ಸಂಖ್ಯೆ ಈ ಒಂದು ಪ್ರವಾಸಕ್ಕೆ ಕೊನೆಗೆ ಕೂಡ್ತಾ ಇಲ್ಲ. ಕೆಲವೊಂದಿಷ್ಟು ಮಂದಿ ಶಾಸಕರು ಹೈಕಮಾಂಡ್ ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳಬೇಕಾಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಹಿಂದೇಟನ್ನ ಹಾಕಿದ್ದಾರೆ. ಕೆಲವರಿಗೆ ವೀಸಾ ಸಿಕ್ಕಿಲ್ಲ. ಮತ್ತೊಂದಿಷ್ಟು ಮಂದಿ ಬಹುತೇಕ ತಮ್ಮ ಕುಟುಂಬಸ್ಥರ ಜೊತೆಗೂಡಿ ಹೋಗೋದು ಅಂತ ಹೇಳಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವತ್ತಿನ ರಾಜಕೀಯ ಗೊಂದಲಗಳ ಮಧ್ಯೆಯೂ ಕೂಡ ಶಾಸಕರ ಪ್ರವಾಸ ಗಮನ ಸೆಳೀತಾ ಇದೆ. ಮೊದಲು ರಾಜಕೀಯ ಕಾರಣಕ್ಕೋಸ್ಕರ ಈ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಆದ್ರೆ ಈಗ ಬರ್ತಾ ಇದು ಕೇವಲ ಒಂದು ವೈಯಕ್ತಿಕ ಪ್ರವಾಸ ಅನ್ನುವಂತಹ ಕಾರಣಕ್ಕೋಸ್ಕರ ಪ್ರವಾಸವನ್ನ ಮೊಟಕುಗೊಳಿಸೋದಕ್ಕೂ ಕೂಡ ಕೆಲ ಶಾಸಕರು ಹಿಂದೇಟನ್ನ ಹಾಕಿದ್ದಾರೆ. ಮುಖ್ಯಮಂತ್ರಿಗಳೇ ಒಂದು ರೀತಿಯಲ್ಲಿ ಇದನ್ನ ಹೌದು, ಅವರ ದುಡ್ಡಲ್ಲಿ ಅವರು ಹೋದ್ರೆ ತಪ್ಪೇನು ಅನ್ನುವಂತಹ ಮಾತನ್ನ ಹೇಳಿದ ಬಳಿಕ ಆಯಾಯ ಶಾಸಕರು ತಮ್ಮ ಸ್ವಂತ ಖರ್ಚಲ್ಲಿ ವಿದೇಶಕ್ಕೆ ಹೋಗ್ತಿದೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಶಾಸಕರ ಪ್ರವಾಸಕ್ಕಂತೂ ಬ್ರೇಕ್ ಬಿದ್ದಿಲ್ಲ. ಹಾಗೇನು ಸಂಪರ್ಕದಲ್ಲಿ